Hello friends, I'm Manjunathan, Assistant Professor in Commerce, GFGC, Bangar Tirupati, Kolar. Subscribe to my YouTube channel if you are not subscribed. Click on bell icon to get the notification. So in the business taxation, assessment of companies, we have seen up to series 7. Series 5, 6 and 7, we learned the problems. So here we will continue with the other problems in computation of total income and tax liability of a company assessee. So in the series number 6, we have solved problems on depreciation. So in the problem number 2 of the Sharda Limited, which is asked in the year May 2016. So there was a problem, that is a mistake in the WDV as on 31st March 2019. So I have rectified that. So thank you for giving this comment and helped in the finding this particular mistake. Now in this block 1, written down value as on 31st March 2019 is 8,62,500. Block 2 6,50,000. Block 3 6,40,000. So ಇದನ್ನ series number 6 ಅಲ್ಲಿ ನಾವು ಸಾಲ್ವ್ ಮಾಡಿದೀವಿ. ಸೊ ಅಲ್ಲಿ ನೀವು rectification ಮಾಡ್ಕೊಳ್ಳಿ. Here we will see the total income and tax liability of a company assessee. So this has been asked in the year 2017 May examination of Bangalore University for section C. C Limited is a company in which public are substantially interested. It showed a net profit of rupees 7,50,000 during 2018-19. Scrutiny of records revealed the following. So C Limited, so substantially interested company in the kottidare, net profit kottidare. It means they have followed mercantile system of accounting. So idralli debits to profit and loss account. So ಏನೇನ್ ಡೆಬಿಟ್ ಆಗಿತ್ತು ಅಂತ ಕೊಟ್ಟಿದ್ದಾರೆ. Donation paid to approved public charitable trust. So any donation is disallowed, add back, but ಇಲ್ಲಿ ಏನ್ charitable trust ಕೊಟ್ಟಿದ್ದಾರೆ approved. So we can claim deduction under section 80G under with limit 50%. So ಈಗ add ಮಾಡಿ. Provision for income tax, any provision add back. Family planning expenses ಲೇನು ಹೇಳಿಲ್ಲ, it is assumed revenue expenditure. ಯಾಕಂದ್ರೆ ಇಲ್ಲಿ ಸೆಪರೇಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಟ್ಟಿರೋದ್ರಿಂದ ಇದನ್ನ ರೆವಿನ್ಯೂ ಅಂತ ಅನ್ಕೊಳ್ಬೇಕು. ಸೊ ಎನಿ ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್ ಅದರಲ್ಲಿ ಪ್ರಮೋಷನ್ ಅಮಾಂಗ್ ದ ಎಂಪ್ಲಾಯೀಸ್ ಏನಾದ್ರು ಖರ್ಚಾಗಿದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲೋ ಆಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 1/5 ಅಂದ್ರೆ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಲೋ ಆಗುತ್ತೆ. ಈ ವರ್ಷದಲ್ಲಿ 1/5 ಅಲೋ ಆದ್ರೆ 4/5 ಡಿಸಲ್ ಆಗುತ್ತೆ. ಸೊ ಈ 25,000 ಫುಲ್ಲಿ ಅಲೌಡ್, ಇಗ್ನೋರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಫ್ಯಾಮಿಲಿ ಪ್ಲಾನಿಂಗ್ 1 lakh, ಇದರಲ್ಲಿ 1/5 ಅಲೋ ಆದ್ರೆ ಇನ್ನು 4/5 ಡಿಸಲ್ ಆಗುತ್ತೆ. 4/5 ಆಡ್ ಮಾಡಿ. ಕ್ರೆಡಿಟ್ಸ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಡ್ ಡೆಟ್ಸ್ ಅಲೌಡ್ ಅರ್ಲಿಯರ್ ರೆಕವರ್ಡ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ rupees 10,000. ಸೊ ಬ್ಯಾಡ್ ಡೆಟ್ಸ್ ಅಲೌಡ್ ಅರ್ಲಿಯರ್, ಅಲೌಡ್ ಅಂತ ಹೇಳಿದ್ರೆ ಸೊ ಅರ್ಲಿಯರ್ ಪ್ರಿವಿಯಸ್ ಇಯರ್ ಅಲ್ಲಿ ಪ್ರಾಫಿಟ್ ಕಡಿಮೆ ಆಗಿರುತ್ತೆ, ಈಗ ಅದನ್ನ ರೆಕವರ್ ಮಾಡ್ಕೊತಿದ್ದಾರೆ. ಸೊ ಇಟ್ ಈಸ್ ಬಿಸ್ನೆಸ್ ಇನ್ಕಮ್, ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು, ತಗೊಂಡಿದ್ದಾರೆ, ಇಗ್ನೋರ್. ಇಟ್ ಶುಡ್ ಬಿ ಟ್ಯಾಕ್ಸಬಲ್ ನೌ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್, ಸೊ ಇದು ಅದರ್ ಸೋರ್ಸಸ್ ಹೋಗ್ಬೇಕು, ಇಲ್ಲಿ ಲೆಸ್ ಮಾಡಿ ಅದರ್ ಸೋರ್ಸಸ್ ಅಲ್ಲಿ ಕನ್ಸಿಡರ್ ಮಾಡಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಸೊ ಇಟ್ ಇಸ್ ನಾಟ್ ಎ ಬಿಸ್ನೆಸ್ ಇನ್ಕಮ್, ಡಿಡಕ್ಟ್ ಅಂಡ್ ಕನ್ಸಿಡರ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂಡ್ ಇಟ್ ಇಸ್ ಸ್ಪೆಷಲಿ ಟ್ಯಾಕ್ಸಬಲ್ ಅಟ್ ದ ರೇಟ್ ಆಫ್ 20%. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 20,000, ಸೊ ಇದು ಕೂಡ ಅದರ್ ಸೋರ್ಸಸ್ ಹೋಗ್ಬೇಕು, ಇಲ್ಲಿ ಲೆಸ್ ಮಾಡಿ ಅದರ್ ಸೋರ್ಸಸ್ ಅಲ್ಲಿ. ಸೊ ಡಿವಿಡೆಂಡ್ ಡೊಮೆಸ್ಟಿಕ್ ಕಂಪನಿ ಇಂಡಿಯನ್ ಕಂಪನಿ ಇರೋದ್ರಿಂದ ಎಕ್ಸಂಪ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34. ದೇರ್ ವಾಸ್ ಅನ್ಅಬ್ಸರ್ವ್ಡ್ ಡೆಪ್ರಿಸಿಯೇಷನ್ ಆಫ್ rupees 35,000. ಸೊ ಅನ್ಅಬ್ಸರ್ವ್ಡ್ ಡೆಪ್ರಿಸಿಯೇಷನ್ ಇದೆ. ಸೊ ಬಿಸ್ನೆಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ, ಅದಾದ್ಮೇಲೆ ಈ ಅನ್ಅಬ್ಸರ್ವ್ಡ್ ಡೆಪ್ರಿಸಿಯೇಷನ್ ಲೆಸ್ ಮಾಡಿ ಇಫ್ ದ ಇನ್ಕಮ್ ಇಸ್ ಅವೈಲಬಲ್. ಅನ್ಅಬ್ಸರ್ವ್ಡ್ ಕ್ಯಾಪಿಟಲ್ ಲಾಸ್ 40,000 ಬ್ರಾಟ್ ಫಾರ್ವರ್ಡ್ ಇದೆ. ಸೊ ಇಲ್ಲಿ ಕ್ಯಾಪಿಟಲ್ ಗೇನ್ 1 lakh ಇದೆ. ಈ 1 lakh ಅಲ್ಲಿ 40,000 ನ ಅಡ್ಜಸ್ಟ್ ಮಾಡಿ ಸೆಟ್ ಆಫ್ ಮಾಡಿ. ಸೊ ಇದನ್ನ ಇಂಟರ್ ಸೋರ್ಸ್ ಅಂದ್ರೆ ವಿತ್ ಇನ್ ಇಂಟ್ರಾ ಹೆಡ್ ಅಂತ, ವಿತ್ ಇನ್ ದ ಸೇಮ್ ಹೆಡ್ ಆಫ್ ಇನ್ಕಮ್. 1 lakh ಅಲ್ಲಿ 40,000 ಹೋದ್ರೆ ಇನ್ನ 60,000 ಉಳಿಯುತ್ತೆ. ಕಂಪ್ಯೂಟ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಸೊ ಅಸೆಸ್ಮೆಂಟ್ ಇಯರ್ 2019-20 ಗೆ ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಮಾಡಬೇಕು. ಇದು ನಾರ್ಮಲ್ ಪ್ರೊವಿಷನ್ ಸ್ಟೆಪ್ ನಂಬರ್ 1 ಅಂಡ್ ಸ್ಟೆಪ್ ನಂಬರ್ 2. Write the format. Computation of total income as per normal provisions of Income Tax Act.
ಸೊ ಇದನ್ನ ಸ್ಟೆಪ್ 1 ಅಂತ ಕರಿತೀವಿ. ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿನ ಮಾಡೋದನ್ನ ಸ್ಟೆಪ್ 2 ಅಂತ ಕರಿತೀವಿ. ರೈಟ್ ದ ಫಾರ್ಮೆಟ್. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅಸೆಸ್ ಸಿ, ಸೊ ಸಿ ಕಂಪನಿ ಲಿಮಿಟೆಡ್. ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟ್ ಹೇಳಿದ್ದಾರೆ, ಸಿ ಕಂಪನಿ ಲಿಮಿಟೆಡ್. ಅಸೆಸ್ಮೆಂಟ್ ಇಯರ್ 2019-20, ಪ್ರೀವಿಯಸ್ ಇಯರ್ 2018-19. Computation of total income. Particulars 2 amount column. First, income from business. So ಇಲ್ಲಿ ನಾವು income from business ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್, ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಇದನ್ನ ನಾವು ವರ್ಕಿಂಗ್ ನೋಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಡೀಟೇಲ್ ಆಗಿ ವರ್ಕೌಟ್ ಮಾಡಬೇಕು. ಸೊ ಗೋ ಟು ವರ್ಕಿಂಗ್ ನೋಟ್ ನಂಬರ್ 1. ಕ್ಯಾಲ್ಕುಲೇಷನ್ ಆಫ್ taxable income from business. Calculation of taxable income from business. Heading computation of taxable income from business. Particulars 2 amount column. First ನಾವು net profit ಏನಿದೆ ಅದನ್ನ ತಗೊಳ್ಬೇಕು. net profit as per profit and loss account. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 7,50,000. ಸೊ ನಾವು ಇದಕ್ಕೆ ಆಡ್ ಮಾಡ್ತೀವಿ. ಸೊ ಏನೇನು ಆಡ್ ಮಾಡ್ಬೇಕಂದ್ರೆ, ಫಸ್ಟ್ ಎನಿ inadmissible expenses debited to ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ಏನೇನು ಎಕ್ಸ್ಪೆನ್ಸಸ್ ಡೆಬಿಟ್ ಮಾಡಿದೀವಿ ಅದರಲ್ಲಿ ಇನ್ಅಡ್ಮಿಸಿಬಲ್ ಅಂದ್ರೆ ಅಡ್ಮಿಸಿಬಲ್ ಆಗಲ್ಲ ಅಂತದನ್ನ ನಾವು ಆಡ್ ಮಾಡ್ಬೇಕಾಗುತ್ತೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಏನೇನಂತ. ಫಸ್ಟ್ ಒನ್, ಡೊನೇಷನ್ ಟು ಅಪ್ರೂವ್ಡ್ ಚಾರಿಟಬಲ್ ಟ್ರಸ್ಟ್. ಸೊ ಚಾರಿಟಬಲ್ ಟ್ರಸ್ಟ್ ಗೆ ಡೊನೇಷನ್ ಕೊಟ್ಟಿದ್ದಾರೆ, ಅದನ್ನ ಆಡ್ ಮಾಡಿ 20,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಸೊ ಯಾವುದೇ ಪ್ರೊವಿಷನ್ ಡಿಸಲ್ ಆಗುತ್ತೆ ಆಡ್ ಮಾಡಿ. ಸೊ ಇಲ್ಲಿ ಎಷ್ಟು 1 lakh rupees ಅವರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಥರ್ಡ್ ಒನ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಫ್ಯಾಮಿಲಿ ಪ್ಲಾನಿಂಗ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಫ್ಯಾಮಿಲಿ ಪ್ಲಾನಿಂಗ್ 1 lakh rupees ಇದೆ. 1 lakh ಅಲ್ಲಿ 4/5. ಸೊ 1/5 ಅಲೋ ಆಗುತ್ತೆ, ಇನ್ನು 4/5 ಡಿಸಲ್ ಆಗುತ್ತೆ. ಸೊ 80,000 ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೆಕೆಂಡ್, ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಸೆಕೆಂಡ್ ರೋಮನ್ ನಂಬರ್, ಬಿಸ್ನೆಸ್ ಇನ್ಕಮ್ಸ್ ಏನು ಕ್ರೆಡಿಟ್ ಮಾಡಿಲ್ಲ, ಕ್ರೆಡಿಟ್ ಮಾಡ್ಬೇಕಿತ್ತು ಮಾಡಿಲ್ಲ, ಆ ತರದ್ನ ಆಡ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಾದ ಬಿಸ್ನೆಸ್ ಇನ್ಕಮ್ ಕೊಟ್ಟಿಲ್ಲ, ನಿಲ್. ನೆಕ್ಸ್ಟ್ ಥರ್ಡ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಏನಾದ್ರು ಜಾಸ್ತಿ ತೋರಿಸಿದ್ರೆ ಪ್ರಾಫಿಟ್ ಕಡಿಮೆ ಆಗಿರುತ್ತೆ, ಯಾವುದೇ ರೀತಿಯಾಗಿದ್ದಿಲ್ಲ. ನೆಕ್ಸ್ಟ್ ಫೋರ್ತ್ ಒನ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಇದು ಕೂಡ ಯಾವುದೇ ರೀತಿಯಾದ ಡೀಟೇಲ್ಸ್ ಇಲ್ಲ. ಸೊ ಇದೆಲ್ಲಾನು ಕಂಪ್ಲೀಟ್ ಆಗಿದೆ. ಸೊ ಯಾವುದೇ ರೀತಿ ಈಗ ನಾವು ಸಬ್ ಟೋಟಲ್ ಇದನ್ನ ಟೋಟಲ್ ಮಾಡೋದ್ರಿಂದ 2 lakhs ಸಿಗುತ್ತೆ ಟೋಟಲ್. ಸೊ 2 lakhs 7,50,000 ಆಡ್ ಮಾಡಿದ್ರೆ ನಮಗೆ 9,50,000 ಟೋಟಲ್ ಸಿಗುತ್ತೆ. ಇದನ್ನ ನಾವು ಸಬ್ ಟೋಟಲ್ ಅಂತ ಕರಿತೀವಿ. 9,50,000. ನೆಕ್ಸ್ಟ್ ಲೆಸ್ ಮಾಡಬೇಕಾಗತ್ತೆ. ಏನನ್ನ ಲೆಸ್ ಮಾಡ್ತೀವಿ? ಸೊ ಲೆಸ್ ಮೇಲೆ ಪಾಸಿಟಿವ್ ಇರೋದಕ್ಕೆ ಆಪೋಸಿಟ್. ಸೊ ಅಲ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಡ್ ಮಾಡ್ತೀವಿ, ಇಲ್ಲಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಲಾಸಸ್ ನ ಡಿಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಯಾವುದು ಕೂಡ ಡೀಟೇಲ್ಸ್ ಇಲ್ಲ, ನಿಲ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವುದು ಕೊಟ್ಟಿಲ್ಲ, ಅದ್ ನಿಲ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋಮನ್ ನಂಬರ್, ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಂಡ್ exempted incomes credited to profit and loss account. So credit side ಅಲ್ಲಿ ಬೇರೆ ಬೇರೆ ಹೆಡ್ ಆಫ್ ಇನ್ಕಮ್ ಡೀಟೇಲ್ಸ್ ಇದ್ರೆ ಲೆಸ್ ಮಾಡಿ. ಫಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್. ಸೊ ಬ್ಯಾಂಕ್ ಡೆಪಾಸಿಟ್ ಇಂದ ಇಂಟ್ರೆಸ್ಟ್ ಬಂದಿದೆ 30,000. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಅದನ್ನ ಲೆಸ್ ಮಾಡಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 lakh ಇದೆ, ಅದು. ಥರ್ಡ್ ಒನ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಇದು ಅಮೌಂಟ್ ಇದೆ 20,000. ಸೊ ಈ ನಾನ್ ಬಿಸ್ನೆಸ್ ಇನ್ಕಮ್ ಮತ್ತೆ ಎಕ್ಸಮ್ಟೆಡ್ ಇನ್ಕಮ್ಸ್ ನ ಲೆಸ್ ಮಾಡಿದೀವಿ. ನೆಕ್ಸ್ಟ್ ರೋಮನ್ ನಂಬರ್ 3 and 4. ಸೊ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಸೊ ಅಂಡರ್ ಸ್ಟಾಕ್ ಡೀಟೇಲ್ಸ್ ಏನೂ ಇಲ್ಲ, ನಿಲ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಅದು ಕೂಡ ಏನೂ ಇಲ್ಲ, ನಿಲ್. ಸೊ ಇದನ್ನ ನಾವು ಟೋಟಲ್ ಮಾಡೋದಾದ್ರೆ 1 lakh plus 30 plus 20,000 it comes to 1,50,000. ಸೊ 9,50,000 ಸಬ್ ಟೋಟಲ್ ಇದೆ. ಅದರಲ್ಲಿ 1,50,000 ನ ಲೆಸ್ ಮಾಡಿದ್ರೆ ನಮಗೆ ಸಿಗೋದು 8 lakh rupees. ಇದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ 8 lakh ಸಿಕ್ತು. ಈಗ ಇದರಲ್ಲಿ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಮತ್ತೆ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಇದ್ರೆ ಲೆಸ್ ಮಾಡಬೇಕು. ಯಾವುದೇ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಏನೂ ಇಲ್ಲ, ನಿಲ್. ಆದ್ರೆ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್ ಕೊಟ್ಟಿದ್ದಾರೆ 35,000. ಸೊ 8 lakh ಅಲ್ಲಿ
35,000 ಹೋದ್ರೆ ಇನ್ನು ಉಳಿದಿದ್ದು taxable income from business 7,65,000. ಸೊ ನೆಟ್ ಪ್ರಾಫಿಟ್ ತಗೋಬೇಕು, ಆಡ್ ಮಾಡಬೇಕು in admissible expenses debited to profit and loss account, business income not credited to profit and loss account, and overvaluation of opening stock and undervaluation of closing stock. ಸೊ ಇದೆಲ್ಲ ಆದ್ಮೇಲೆ ಟೋಟಲ್ ಸಬ್ ಟೋಟಲ್ ನಾವು ಮಾಡಿದೀವಿ 9,50,000 ಲೆಸ್ ಮಾಡಿ. ಸೊ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಯಾವುದು ಇಲ್ಲ, ನಾನ್ ಬಿಸ್ನೆಸ್ ಇನ್ಕಮ್ ಲೆಸ್ ಮಾಡಿ ಉಳಿದಿದ್ದು 8 lakh. ಸೊ ಫೈನಲಿ ಅನ್ಅಬ್ಸರ್ವ್ಡ್ ಡೆಪ್ರಿಸಿಯೇಷನ್ ಬ್ರಾಟ್ ಫಾರ್ವರ್ಡ್ ಲೆಸ್ ಮಾಡಿದ್ರೆ 35,000 ಉಳಿದಿದ್ದು 7,65,000. ಈಗ ಈ 7,65,000 ನ ಇಲ್ಲಿ ಮೇಲೆ ಏನು ವರ್ಕಿಂಗ್ ನೋಟ್ ಕೊಟ್ಟಿದ್ವಿ ಇಲ್ಲಿಗೆ ನಾವು ತಗೊಳ್ಬೇಕು. ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ವರ್ಕಿಂಗ್ ನೋಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ 7,65,000. ಸೊ ಇದಾದ್ಮೇಲೆ ಹೌಸ್ ಪ್ರಾಪರ್ಟಿ ಏನು ಇಲ್ಲ, ಇನ್ಕಮ್ ಬಿಸ್ನೆಸ್ ಆಯ್ತು. ನೆಕ್ಸ್ಟ್ ಇರೋದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಇದೆ, ಅದನ್ನ ಕನ್ಸಿಡರ್ ಮಾಡೋಣ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಕ್ಯಾಪಿಟಲ್ ಗೇನ್ ಅಲ್ಲಿ ಕೊಟ್ಟಿರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ. ಸೊ ಎಷ್ಟಿತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ 1 lakh rupees ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದೇ ರೀತಿ ಸೊ ಬ್ರಾಡ್ ಫಾರ್ವರ್ಡ್ ಕ್ಯಾಪಿಟಲ್ ಲಾಸ್ ಇದೆ ಅಂತ ಹೇಳಿದ್ದಾರೆ, ಲೆಸ್ ಇಂಟರ್ ಸೋರ್ಸ್ ಅಡ್ಜಸ್ಟ್ಮೆಂಟ್ ಆಫ್ ಬ್ರಾಡ್ ಫಾರ್ವರ್ಡ್ ಕ್ಯಾಪಿಟಲ್ ಲಾಸ್. ಸೊ ಇದು 40,000 ಇದೆ ಅಂತ ಹೇಳಿದ್ದಾರೆ. ಇನ್ನು ಉಳಿದಿದ್ದು 60,000. ಸೊ 1 lakh ಅಲ್ಲಿ 40,000 ಆದ್ರೆ 60,000 ಇಸ್ ದ ಇನ್ಕಮ್ ಫ್ರಮ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರಿತೀವಿ. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ 60,000. ಸೊ ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಅದರ್ ಸೋರ್ಸಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದರಲ್ಲಿ ಫಸ್ಟ್ ಒನ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಸೊ 20,000 ಡೊಮೆಸ್ಟಿಕ್ ಕಂಪನಿ ಡಿವಿಡೆಂಡ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ. ಸೊ 20,000 ಎಕ್ಸಂಪ್ಷನ್ ಇದೆ, ಅದನ್ನ ಲೆಸ್ ಮಾಡಬೇಕು. ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 subsection 24, 10 subsection 34. ಸೊ ಎಕ್ಸಂಪ್ಷನ್ ಹೋದ್ರೆ ಇನ್ನು ಉಳಿದಿರೋದು ಟ್ಯಾಕ್ಸಬಲ್ ಏನು ಇಲ್ಲ, ನಿಲ್. 20,000 20,000 ಹೋದ್ರೆ ನಿಲ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್, ಇನ್ನು ಉಳ್ಕೊಂಡಿರೋದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಇದೆ, ಅಮೌಂಟ್ 30,000 ಇದೆ. ಸೊ ಇದು ಒಂದೇ. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 30,000. ಸೊ ಈಗ ಎಲ್ಲ 3 ಹೆಡ್ ಆಫ್ ಇನ್ಕಮ್ ಡೀಟೇಲ್ ಸಿಕ್ಕಿದೆ. ನಾವು ಗ್ರಾಸ್ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ 8,55,000 ಇಸ್ ದ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಇಂದ ನಾವು ಲೆಸ್ ಮಾಡಬೇಕಾಗಿರೋದು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ನ ನಾವು ಲೆಸ್ ಮಾಡಬೇಕು. ಕಂಪನಿ ಎಸ್ ಗೆ 80G ಇಂದ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಡೊನೇಷನ್ಸ್ ಕೊಟ್ಟಿದ್ರು, ಅದನ್ನ ಡಿಸಲೋ ಮಾಡಿದ್ವಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ. ಸೊ ಈಗ ಡೊನೇಷನ್ ಡಿಡಕ್ಷನ್ ಕ್ಲೈಮ್ ಮಾಡಬಹುದು. ಸೊ ಅಂಡರ್ ಸೆಕ್ಷನ್ 80G ಡೊನೇಷನ್ ಗಿವನ್ ಟು ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಸೊ ಇದು ವಿತ್ ಲಿಮಿಟ್ ಬರೋದ್ರಿಂದ ಸೊ ಇಲ್ಲಿ ನಾವು 3 ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಸ್ಟೆಪ್ ನಂಬರ್ 1 ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್. ಎಷ್ಟು ಡೊನೇಷನ್ ಕೊಟ್ಟಿದ್ದಾರೆ ಅದನ್ನ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ನಂಬರ್ 2 ನೆಟ್ ಕ್ವಾಲಿಫೈಯಿಂಗ್ ಅಮೌಂಟ್. ಏನಪ್ಪಾ ನೆಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಹೇಳಿದ್ರೆ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್. ಸೊ ಎಷ್ಟಿದೆ ಅದು ಅಮೌಂಟ್ 20,000 ಓವರ್ ಆಲ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನ ನಾವು ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ 8,55,000 ಇದೆ. ಇದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ಕ್ಲೂಡ್ ಆಗಿದೆ, ಅದನ್ನ ಲೆಸ್ ಮಾಡಿ. STCG ಲಯಬಲ್ ಫಾರ್ STT ಯಾವುದು ಇಲ್ಲ. ಡೊನೇಷನ್ 80G ಇಂದ 80U ಎಕ್ಸೆಪ್ಟ್ 80G ಯಾವ್ದು ಡಿಡಕ್ಷನ್ಸ್ ಇಲ್ಲ. ಸೊ ಈ 60,000 ಲೆಸ್ ಮಾಡಿದ್ರೆ ಉಳಿದಿದ್ದು 7,95,000. ಸೊ 7,95,000 ಗೆ 10% ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಸೊ ಅಮೌಂಟ್ ಕಮ್ಸ್ ಟು ನಮಗೆ 79,500. ಈ 79,500 ಆರ್ 20,000 ವಿಚ್ ಎವರ್ ಈಸ್ ಲೆಸ್. ಸೊ ಇದರಲ್ಲಿ ಎರಡರಲ್ಲಿ ಕಡಿಮೆ ಇರೋದು ಯಾವುದು ಅಂತ ಹೇಳಿದ್ರೆ ನಮಗೆ 20,000 ಆರ್ 79,500 ಕಡಿಮೆ ಇರೋದು 20,000 ಇದೆ. ಸೊ ಸ್ಟೆಪ್ ನಂಬರ್ 3 ಅಮೌಂಟ್ ಆಫ್ ಡಿಡಕ್ಷನ್. ಸೊ ಅಮೌಂಟ್ ಆಫ್ ಡಿಡಕ್ಷನ್ 20,000 ಏನಿ ನೆಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಇದೆ, ಅದರಲ್ಲಿ 50% ಮಾತ್ರ ಎಲಿಜಿಬಿಲಿಟಿ ಸಿಗುತ್ತೆ. ಸೊ 10,000 ಇಸ್ ದ ಡಿಡಕ್ಷನ್ ಅಮೌಂಟ್. ಈ 10,000 ನ ಔಟರ್ ಕಾಲಮ್ ತಗೊಳ್ಳಿ, ಲೆಸ್ ಮಾಡಿ.
8,55,000 ಅಲ್ಲಿ ಸೊ 10,000 ಡಿಡಕ್ಷನ್ಸ್ ಹೋದ್ರೆ ಇನ್ನು ಉಳಿದಿದ್ದು 8,45,000 ಟೋಟಲ್ ಇನ್ಕಮ್. ಸೊ ಸ್ಟೆಪ್ ನಂಬರ್ 1 ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸೊ ನಮಗೆ ಟೋಟಲ್ ಇನ್ಕಮ್ ಸಿಕ್ಕಿದೆ 8,45,000. ನೆಕ್ಸ್ಟ್ ಸ್ಟೆಪ್ ನಂಬರ್ 2, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ಟೋಟಲ್ ಇನ್ಕಮ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್. ಇಲ್ಲಿ 8,45,000 ಇದೆ. ಸೊ ಇದರಲ್ಲಿ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 60,000 ಇದೆ, ಅದಕ್ಕೆ 20% ರೇಟ್ ಆಫ್ ಟ್ಯಾಕ್ಸ್ ಆಗುತ್ತೆ. ಸೊ ಫಸ್ಟ್ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 60,000 ಇಂಟು 20%. ಸೊ 60,000ಕ್ಕೆ 20% ಅಂದ್ರೆ 12,000 ಬಂತು. ನೆಕ್ಸ್ಟ್ ಉಳಿದಿರೋದು ಸೊ ಟ್ಯಾಕ್ಸ್ ಆನ್ ಬ್ಯಾಲೆನ್ಸ್ ಆಫ್ ಇನ್ಕಮ್. ಸೊ ಈ 8,45,000 ಅಲ್ಲಿ 60,000 ಇಲ್ಲಿ ತಗೊಂಡಿದ್ದೀವಿ, ಉಳಿದಿರೋದು 7,85,000, ಇದು 25% ಆಗುತ್ತೆ. ಇಲ್ಲಿ ಟರ್ನ್ ಓವರ್ 250 crore ಕಡಿಮೆ ಇರೋದ್ರಿಂದ 25% ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ. ಸೊ ಇಟ್ ಕಮ್ಸ್ ಟು 1,96,250. ಇದೆರಡನ್ನ ಟೋಟಲ್ ಮಾಡಿದ್ರೆ 2,08,250. ಸೊ ಇದನ್ನು ನಾವು ಟೋಟಲ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. 2,08,250. ಇದಕ್ಕೆ ನಾವು ಆಡ್ ಮಾಡಬೇಕಾಗಿರೋದು ಸರ್ಚಾರ್ಜ್ ನ ಆಡ್ ಮಾಡಬೇಕಾಗುತ್ತೆ. ಸೊ ಸರ್ಚಾರ್ಜ್ ಇಲ್ಲಿ ಟೋಟಲ್ ಇನ್ಕಮ್ 1 crore ಕಡಿಮೆ ಇರೋದ್ರಿಂದ ಯಾವುದೇ ರೀತಿ ಸರ್ಚಾರ್ಜ್ ಅಪ್ಲೈ ಆಗಲ್ಲ, ನಿಲ್. ಸೊ ಅದನ್ನ ಟೋಟಲ್ ಆಡ್ ಮಾಡಿದಾಗ ನಮ್ಗೆ ಸಿಗುತ್ತೆ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಸರ್ಚಾರ್ಜ್. ಇದೆರಡರ ಮೇಲೆ ನಾವು ಸೆಸ್ ನ ಆಡ್ ಮಾಡಬೇಕಾಗುತ್ತೆ. ಸೊ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್. ಎಷ್ಟು ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂದ್ರೆ 4%. 2,08,250 ಇಂಟು 4%. It comes to 8,330. So total tax liability 2,16,580. So round figure ಇದೆ, ಮತ್ತೆ ಏನು ರೌಂಡ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ. So 2,16,580 is the tax liability. Total income 8,45,000. Tax on total income 2,16,580. So this is the problem where we need to find total income and tax liability. This has been asked in the Bangalore University examination of May 2017. Thank you.